ಎಂತ ಗೊತ್ತುಂಟಾ, ತುಂಬಾ ಜನಕ್ಕೆ ಒಟ್ರಾಶಿ ನಂಜೆ ಆಗ್ತಾ ಇತ್ತು, ಇವಳೇನು ಊರಲ್ಲೇ ಇದ್ದಾಳೆ, ಇನ್ನು ಸಹ ಯುಕೆಗೆ ಏನು ಹೋಗ್ಲಿಲ್ಲ ಅಂತ. ಯುಕೆಗೆ ಹೋಗುವ ದಿನ ಬಂತು ನೋಡಿ, 4.5 ಗಂಟೆ ಡಿಫ್ರೆನ್ಸ್ ಟೈಮ್ ಮೇಂಟೈನ್ ಮಾಡ್ಲಿಕ್ಕೆ ಗಟ್ಟಿ ನಿದ್ದೆ ಮಾಡಿ ಚಂದ ಮಾಡಿ ರೆಡಿಯಾಗಿ, ನಾನು ಇಲ್ದೇ ಇರುವಾಗ ಬ್ರಿಟಿಷರು ಊರಲ್ಲಿ ಎಂತಾರು ಚೇಂಜಸ್ ಮಾಡಿದಾರಾ ಅಂತ ನೋಡ್ಲಿಕ್ಕೆ ಊರೆಲ್ಲ ಹೋಗಿ ಇಲ್ಲಿ ಒಬ್ರು ಗಿಡಗ ಇಟ್ಕೊಂಡು ಮಗು ಒಟ್ಟಿಗೆ ಆಡ್ತಾ ಇದ್ರು. ಆಮೇಲೆ ಇದು ನೈಕಿ ಅವರು ನಮ್ಮ ಹುಲಿ ವೇಷಕ್ಕೋಸ್ಕರ ಸ್ಪೆಷಲ್ ಎಡಿಷನ್ ಶೂಸ್ ತಂದಿದ್ದಾರೆ. ಆಮೇಲೆ ಮನೆಯಲ್ಲಿ ಒಂದು ಸಾಮಾನ್ ಇರ್ಲಿಲ್ಲ, ಸಾಮಾನ್ ತರ್ಲಿಕ್ಕೆ ಅಂಗಡಿಗೆ ಹೋಗಿ ರೈಸ್ ಆಮೇಲೆ ಮಟನ್ ಚಿಕನ್ ಎಲ್ಲ ತಂದು ಮಟನ್ ಗ್ರೇವಿ ಮಾಡಿದೆ ಚಂದದ್ದೊಂದು. ಆಮೇಲೆ ಅದಾದ್ಮೇಲೆ ಮಟನ್ ಉಳಿದದನ್ನು ಬಿರಿಯಾನಿ ಮಾಡಿದೆ. ಬಿರಿಯಾನಿ ಮಾಡಿ ಫುಲ್ ಮನೆಯೆಲ್ಲ ಘಮ ಅನ್ನುವಾಗ ಮತ್ತೆ ಬಿರಿಯಾನಿ ಒಟ್ಟಿಗೆ ಒಂದು ದಾಳ್ ಸಹ ಮಾಡುವ, ದಾಳ್ ಸೋಯಾ ಚಂಕ್ಸ್ ರೈಸ್ ಎಲ್ಲ ಮಾಡಿ ಮಂಗಳೂರಿದು ನೆನಪಾದಕ್ಕೆ ಪಾಂಫ್ರೆಟ್ ಫ್ರೈ ಮಾಡಿ ಸಹ ತಿಂದೆ. ಭಾರಿ ಖುಷಿ ಆಯ್ತು, ಎಂತ ಸಂತೋಷ ಆಗುತ್ತುಂಟಾ. ಇಷ್ಟೆಲ್ಲ ಊಟ ಮಾಡಿ ಮನೇಲಿ ಕುತ್ಕೊಂಡ್ರೆ ಆಗ್ತದ, ಫಿಗರ್ ಮೇಂಟೈನ್ ಮಾಡ್ಬೇಕಲ್ಲ. ಅದಕ್ಕೆ ಜಿಮ್ಮಿಗೆ ಬಂದೆ. ಜಿಮ್ಮಲ್ಲಿ ಜುಮ್ ಅಂತ ಒಂದು ಸೈಕಲ್ ಹೊಡೆದಾದ್ಮೇಲೆ ಇವತ್ತು ಅಪ್ಪರ್ ಬಾಡಿ ವರ್ಕೌಟ್ ಮಾಡ್ಲಿಕ್ಕಿತ್ತು. ಸೊ ಫುಲ್ ಬೆಂಚ್ ಪ್ರೆಸ್ ಅದು ಇದು ಎಲ್ಲ ಮಾಡಿ ಈ ಒಂದು ಜಿಮ್ಮಿಗೆ ಬರೋದ್ರಲ್ಲಿ ಖುಷಿ ಅಂತ ಗೊತ್ತುಂಟ. ಸ್ಪೆಷಲಿ ಈಗ ನಾವು ಹೊರ ದೇಶದಲ್ಲಿರುವಾಗ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹತ್ರ ಇರುವುದಿಲ್ಲ, ತುಂಬಾ ಬೇಜಾರಾಗ್ತದೆ, ಜೀವನದಲ್ಲಿ ಜಿಗುಪ್ಸೆ ಆಗ್ತದೆ. ಆ ಟೈಮಲ್ಲಿ ಜಿಮ್ಮಿಗೆ ಹೋದ್ರೆ ಮೈಂಡ್ ತುಂಬಾ ಆಕ್ಟಿವ್ ಇರ್ತದೆ. ನಾನೊಂದು ಜಿಮ್ಮಿಗೆ ಹೋಗಿ ಫುಲ್ ಸೂಪರ್ ವುಮನ್ ಆಗ್ತೇನೆ. ಈಗ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅಲ್ಲಿ ಬರ್ತಾ ಇರ್ತದಲ್ಲ, ಹಸಿರು ಗ್ರೀನ್ ತಿನ್ನಿ ಹೆಲ್ತಿಗೆ ಒಳ್ಳೇದು ಅದು ಇದು ಅಂತ. ನಾನು ಒಂದು ಜಿಮ್ಮಿಗೆ ಹೋದ ಹೆಸರಿಗೆ ಎಂತ ಅವಮಾನ ಮಾಡುದು ಅಂತ ಸ್ವಲ್ಪ ಸ್ಯಾಲೆಡ್ ತಿನ್ನುವುದು ಅಷ್ಟೇ.